ನಮಸ್ತೆ ಸ್ನೇಹಿತರೆ. ಪರಮಶಕ್ತನಾದ ಶಿವನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ತನ್ನನ್ನು ನಂಬಿದವರನ್ನು ಎಂದಿಗೂ ಕೈಬಿಡದ ಶಿವನನ್ನು ಭಕ್ತರು ಆತನ ನಿಜ ರೂಪದಲ್ಲಿ ಅಲ್ಲದೆ ಶಿವಲಿಂಗದ ರೂಪದಲ್ಲಿಯೇ ಪೂಜಿಸುತ್ತಾರೆ. ಶಿವನನ್ನು ಲಿಂಗದ ರೂಪದಲ್ಲಿಯೇ ಆರಾಧಿಸುವುದೇಕೆ? ಈ ಶಿವಲಿಂಗ ಅಸ್ತಿತ್ವಕ್ಕೆ ಯಾವಾಗ ಬಂದಿತು? ಈ ಆಕೃತಿಗೆ ಕಾರಣ ಏನು ಗೊತ್ತಿದೆಯೇ? ಭಕ್ತರ ಪಾಲಿಗೆ ಈ ಶಿವಲಿಂಗವು ನಂಬಿಕೆ, ದಿವ್ಯತೆ, ಶಕ್ತಿ ಮತ್ತು ಅನಂತತೆಯ ಸಂಕೇತವಾಗಿದೆ. ಪ್ರತಿ ನಂಬಿಕೆಗೂ ಅದರದ್ದೇ ಆದ ಕತೆ ಅಥವಾ ಸಾಕ್ಷಿಗಳಿರುತ್ತದೆ. ಅಂತೆಯೇ ಶಿವಲಿಂಗಕ್ಕೂ ಒಂದಕ್ಕಿಂತ ಹೆಚ್ಚು ಕತೆಗಳಿವೆ. ವಿವಿಧ ಪುರಾಣಗಳಲ್ಲಿ ವಿವಿಧ ರೀತಿಯಿಂದ ಬಿಂಬಿಸಲ್ಪಟ್ಟ ಶಿವಲಿಂಗದ ಕತೆಗಳು ಒಂದಕ್ಕಿಂತ ಒಂದು ಭಿನ್ನವೂ ಆಗಿದೆ. ಇದನ್ನು ಆರಾಧಿಸುವವರು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸುವಾಗ ಕಥೆಯಲ್ಲಿ ಕೊಂಚ ಬದಲಾವಣೆಯಾಗಿರಲು ಸಾಧ್ಯವಿದೆ. ಆದರೆ ಧಾರ್ಮಿಕ ಪಂಡಿತರು ಬಲವಾಗಿ ನಂಬುವ ಎರಡು ಕಥೆಗಳು ಶಿವಲಿಂಗದ ಮಹತ್ವವನ್ನು ಸಾರುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯ ಸಂದರ್ಭದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ತಮ್ಮಿಬ್ಬರಲ್ಲಿ ಶ್ರೇಷ್ಠರು ಯಾರು ಎಂಬ ವಿಷಯದ ಬಗ್ಗೆ ಚರ್ಚೆ ಏರ್ಪಟ್ಟು ಯುದ್ಧಕ್ಕೆ ಮಾರ್ಗವಾಯಿತು. ಇಬ್ಬರ ನಡುವೆ ಯುದ್ಧ ನಡೆಯುತ್ತಿದ್ದಂತೆ ಅವರ ಎದುರಿಗೆ ಒಂದು ಬೃಹತ್ ಆಕಾರದ ಕಂಬವೊಂದು ಕಾಣಿಸಿಕೊಳ್ಳುತ್ತದೆ. ನಂತರ ಆ ಶರೀರವಾಣಿಯೊಂದು ಕೇಳಿಸುತ್ತದೆ. ಬೆಂಕಿಯ ಜ್ವಾಲೆಯಲ್ಲಿ ದಗದಗಿಸುತ್ತಿರುವ ಈ ಕಂಬದ ಆದಿ ಮತ್ತು ಅಂತ್ಯವನ್ನು ಮೊದಲು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು. ತಕ್ಷಣದಲ್ಲಿಯೇ ವಿಷ್ಣುವು ವರಾಹ ರೂಪವನ್ನು ತಾಳಿ ಪಾತಾಳಕ್ಕೆ ಮತ್ತು ಬ್ರಹ್ಮನು ಹಂಸದ ರೂಪ ತಾಳಿ ಆಕಾಶಕ್ಕೆ ಹಾರಿದನು. ಎಷ್ಟೋ ಕಾಲ ಕೋಟ್ಯಾಂತರ ಮೈಲುಗಳ ದೂರವನ್ನು ಕ್ರಮಿಸಿದರೂ ತುದಿ ಮತ್ತು ಬುಡವನ್ನು ತಲುಪಲಾಗದೆ ಹತಾಶರಾಗಿ ಹಿಂದಿರುಗುತ್ತಾರೆ. ಬಳಿಕ ಬ್ರಹ್ಮನು ಸೋಲೊಪ್ಪಿಕೊಳ್ಳಲು ಸಿದ್ಧನಾಗದೆ ತಾನು ತುದಿಯನ್ನು ತಲುಪಿದ್ದೇನೆ, ಅಲ್ಲಿ ಕೇತಕಿ ಹೂವು ಇತ್ತು, ಅದುವೇ ಸಾಕ್ಷಿ ಎಂದು ಹೇಳುತ್ತಾನೆ. ಬ್ರಹ್ಮ ಹೇಳಿದ ಸುಳ್ಳನ್ನು ಕೇಳಿದಾಕ್ಷಣ ಬಿರಿದ ಬೆಂಕಿಯ ಕಂಬದ ಮೂಲಕ ಪ್ರಕಟನಾದ ಶಿವ ಅತ್ಯುಗ್ರ ಕೋಪ ತಾಳಿ ಬ್ರಹ್ಮನನ್ನು ಶಪಿಸುತ್ತಾನೆ. ಇನ್ನು ಮೇಲೆ ಯಾರು ಬ್ರಹ್ಮನನ್ನು ಪೂಜಿಸಕೂಡದು. ಬ್ರಹ್ಮ ವಿವರಿಸಿದ ಹೂವನ್ನು ಯಾವ ದೇವದೇವಿಯ ಪೂಜೆಗೂ ಉಪಯೋಗಿಸಬಾರದೆಂದು ಶಾಪ ನೀಡುತ್ತಾನೆ. ಅಂತೆಯೇ ಇಂದಿಗೂ ಬ್ರಹ್ಮನಿಗಾಗಿ ಯಾವುದೇ ದೇವಾಲಯಗಳಿಲ್ಲ. ಕೇತಕಿ ಹೂವನ್ನು ಪೂಜೆಗೆ ಬಳಸುವುದಿಲ್ಲ. ಆ ಬಳಿಕ ಶಿವನ ಬೆಂಕಿಯ ಕಂಬದ ಸ್ವರೂಪವಾದ ಶಿವಲಿಂಗವನ್ನೇ ಶಿವನ ರೂಪವೆಂದು ತಿಳಿದು ಪೂಜಿಸಲು ಪ್ರಾರಂಭವಾಯಿತು. ಈ ಕಥೆಯು ಪ್ರಾಥಮಿಕವಾಗಿ ಶಿವಪುರಾಣದಲ್ಲಿ ಕಂಡುಬರುತ್ತದೆ. ಕೂರ್ಮ ಪುರಾಣ ಮತ್ತು ವಾಯುಪುರಾಣದಂತಹ ಇತರ ಪುರಾಣಗಳು ಸಹ ಈ ಕಥೆಯನ್ನು ಉಲ್ಲೇಖಿಸುತ್ತದೆ. ಇನ್ನು ಶಿವಲಿಂಗವನ್ನು ತ್ರಿಮೂರ್ತಿಗಳ ಸ್ವರೂಪವೂ ಹೌದು ಎನ್ನಲಾಗುತ್ತದೆ. ಕೆಳಗಿನ ಭಾಗವನ್ನು ಬ್ರಹ್ಮಪೀಠ, ಮಧ್ಯಭಾಗವನ್ನು ವಿಷ್ಣುಪೀಠ ಮತ್ತು ಮೇಲಿನ ಭಾಗವನ್ನು ಶಿವಪೀಠ ಎನ್ನಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಸಹಸ್ರಾರು ವರ್ಷಗಳ ಹಿಂದೆ ಶಿವನನ್ನು ಸಾಧುಗಳ ಗುಂಪೊಂದು ದಾರುಕವೆಂಬ ಅರಣ್ಯದಲ್ಲಿ ಅತ್ಯಧಿಕವಾಗಿ ಆರಾಧಿಸುತ್ತಿತ್ತು. ಇವರ ಭಕ್ತಿ ಮತ್ತು ನಂಬಿಕೆಗಳನ್ನು ಪರಿಶೀಲಿಸಲು ಒಮ್ಮೆ ಶಿವನು ಒಬ್ಬ ದಿಗಂಬರ ಸನ್ಯಾಸಿಯ ರೂಪ ಧರಿಸಿ ಸಾಧುಗಳ ಗುಂಪಿನ ಬಳಿ ಬರುತ್ತಾನೆ. ಅವಧೂತನ ನಗ್ನ ರೂಪವನ್ನು ಕಂಡ ಮಹಿಳೆಯರಲ್ಲಿ ಕೆಲವರು ನಾಚಿಕೆಯಿಂದ ಕುಟೀರಗಳ ಒಳಗೋಡಿದರೆ, ಅವಧೂತನ ಕಟ್ಟುಮಸ್ತಾದ ಶರೀರದಿಂದ ಮೋಹಗೊಂಡ ಕೆಲವರು ಆತನೆಡೆಗೆ ಧಾವಿಸಿದರು. ಇದನ್ನು ಕಂಡ ಸಾಧುಗಳು ಕೋಪಗೊಂಡು ಅವಧೂತನ ಪುರುಷಾಂಗ ಕಳಚಿ ಹೋಗಲಿ ಎಂದು ಶಾಪ ನೀಡಿದರು. ಅಂತೆಯೇ ಅವಧೂತನ ಶರೀರದಿಂದ ಬೇರ್ಪಟ್ಟ ಲಿಂಗ ಕೆಳಗೆ ಬೀಳುತ್ತಲೇ ಬೆಂಕಿ ಹತ್ತಿಕೊಂಡು ತ್ರಿಲೋಕಗಳಲ್ಲಿ ಬೆಂಕಿಯನ್ನು ವ್ಯಾಪಿಸಿತು. ಭೂಲೋಕ, ಪಾತಾಳ ಮತ್ತು ಸ್ವರ್ಗದಲ್ಲೆಲ್ಲ ಸಕಲವು ಬೆಂಕಿಯಿಂದ ಹೊತ್ತಿ ಉರಿಯಲು ಪ್ರಾರಂಭವಾಯಿತು. ಕೂಡಲೇ ಇದರಿಂದ ಪಾರಾಗಲು ಸಾಧುಗಳು ಮತ್ತು ಎಲ್ಲ ದೇವತೆಗಳು ಬ್ರಹ್ಮನಲ್ಲಿ ಪರಿಹಾರ ಕೇಳಲು ಹೋದರು. ಇವರ ಮಾತನ್ನು ಕೇಳಿಸಿಕೊಂಡ ಬ್ರಹ್ಮನು ಅವಧೂತನ ರೂಪದಲ್ಲಿ ಯಾರೇ ಬಂದರೂ ಆತನನ್ನು ಅತಿಥಿಯ ರೂಪದಲ್ಲಿ ನೋಡಬೇಕಾದುದು ಅವಶ್ಯವಾಗಿದೆ. ಈಗ ಉಗ್ರರೂಪ ಪಡೆದಿರುವ ಶಿವನನ್ನು ಶಾಂತಗೊಳಿಸಲು ದೇವತೆಯಾದ ಪಾರ್ವತಿಯೇ ಶಕ್ತಳು. ಆಕೆ ಲಿಂಗವನ್ನು ಹಿಡಿದಿಟ್ಟುಕೊಂಡು ವೈದಿಕ ಮಂತ್ರದಿಂದ ಪಾವನವಾದ ನೀರನ್ನು ಚಿಮುಕಿಸುವ ಮೂಲಕ ಈ ಅಗ್ನಿಯನ್ನು ಶಾಂತಗೊಳಿಸಬಹುದು ಎಂದು ತಿಳಿಸಿದ. ಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮನ ಸಲಹೆಯನ್ನು ಯಥಾವತ್ತಾಗಿ ಪಾಲಿಸಿದ ಪಾರ್ವತಿ ಲಿಂಗವನ್ನು ಬಂಧಿಸಿಟ್ಟುಕೊಂಡು ಲೋಕವನ್ನು ಕಾಪಾಡಿದಳು. ಆದ್ದರಿಂದಲೇ ಜಗತ್ತಿನಲ್ಲಿ ಜೀವದ ಉದಯಕ್ಕಾಗಿ ಪುರುಷ ಮತ್ತು ಪ್ರಕೃತಿ ಅಂದರೆ ಸ್ತ್ರೀಯ ಮಿಲನದ ಸಂಕೇತವಾಗಿ ಶಿವಲಿಂಗವನ್ನು ಆರಾಧಿಸಲಾಗುತ್ತದೆ ಎಂಬ ನಂಬಿಕೆಯೂ ಇದೆ.
ಸಂಸ್ಕೃತದಲ್ಲಿ ಲಿಂಗ ಎಂದರೆ ಚಿಹ್ನೆ ಅಥವಾ ಗುರುತು ಎಂದರ್ಥ. ಆದ್ದರಿಂದ ಶಿವಲಿಂಗವು ಭಗವಾನ್ ಶಿವನ ಸಂಕೇತವಾಗಿದೆ. ನಿರಾಕಾರನಾದ ಸರ್ವಶಕ್ತ ಭಗವಂತನನ್ನು ನೆನಪಿಸುವ ಸಂಕೇತ. ಶಿವಲಿಂಗವನ್ನು ಪ್ರಕೃತಿ ಎಂದು ಹೇಳಲಾಗುತ್ತದೆ. ಇದು ಭಗವಂತನ ಅಸ್ತಿತ್ವವನ್ನು ಸೂಚಿಸುತ್ತದೆ. ಲಿಂಗ ಪುರಾಣದ ಪ್ರಕಾರ ಲಿಂಗಕ್ಕೆ ಯಾವುದೇ ರೀತಿ ವಾಸನೆ, ರುಚಿ, ಬಣ್ಣ ಇತ್ಯಾದಿಗಳಿಲ್ಲ. ಇದು ಭಗವಾನ್ ಶಿವನ ಸೃಜನಶೀಲ ಶಕ್ತಿ. ಇದು ಸಾಮಾನ್ಯವಾಗಿ ಬ್ರಹ್ಮಾಂಡ ಎಂದರ್ಥ. ಇದು ಪುರುಷ ಮತ್ತು ಸ್ತ್ರೀಯ ಸಾಮರ್ಥ್ಯದಿಂದ ಪ್ರಕೃತಿಯನ್ನು ರಚಿಸಲಾಗಿದೆ ಎಂಬುದನ್ನು ಸಂಕೇತಿಸುತ್ತದೆ. ಶಿವಲಿಂಗದಲ್ಲಿ ಶಕ್ತಿಯು ಅಂದರೆ ಪಾರ್ವತಿಯು ಯೋನಿ ಎಂದು ಕರೆಯಲ್ಪಡುವ ತಳಭಾಗದಿಂದ ಪ್ರತಿನಿಧಿಸಲ್ಪಡುತ್ತದೆ. ಇದು ಸ್ತ್ರೀಲಿಂಗ ಭಾಗವಾಗಿದೆ. ಶಿವನನ್ನು ಲಂಬವಾದ ಕಲ್ಲಿನ ದಂಡದಿಂದ ಪ್ರತಿನಿಧಿಸಲಾಗುತ್ತದೆ. ಇದು ಪುಲ್ಲಿಂಗ ಅಂಶವನ್ನು ಸಂಕೇತಿಸುತ್ತದೆ. ಮೂಲಭೂತವಾಗಿ ಶಿವಲಿಂಗವು ದೈವಿಕ, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಶಕ್ತಿಗಳ ಒಕ್ಕೂಟವನ್ನು ಸೂಚಿಸುತ್ತದೆ. ಇದು ಸೃಷ್ಟಿಯ ಮೂಲವನ್ನು ತಿಳಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಶಿವಲಿಂಗದ ಕುರಿತಾದ ವಿಷಯಗಳಾಗಿವೆ. ಇದೇ ರೀತಿ ಪುರಾಣಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.